ನಮಸ್ಕಾರ, ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ರಾಜಕೀಯ ವ್ಯವಸ್ಥೆಯನ್ನು ನೋಡಿದ ಸಂದರ್ಭದಲ್ಲಿ ತಿಳುವಳಿಕೆ ಉಳ್ಳವರು, ವಿದ್ಯಾವಂತರು ರಾಜಕೀಯಕ್ಕೆ ಬಂದರೆ ಉತ್ತಮ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇವತ್ತಿನ ಯುವರತ್ನ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ಪರಿಚಯ ಮಾಡಿಕೊಡ್ತಿರುವಂಥ ಈ ವ್ಯಕ್ತಿ ವಿದ್ಯಾವಂತರು, ತಿಳುವಳಿಕೆ ಉಳ್ಳವರು, ಜೊತೆಗೆ ಸಮಾಜದಲ್ಲಿ ಸರಿಯಾದ ರೀತಿಯ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಆಶಾಭಾವನೆಯನ್ನು ಹೊಂದಿರುವವರು. ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಕೆ ಗಿರೀಶ್ ಗೌಡ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಗಿರೀಶ್ ಗೌಡ ವಕೀಲರಾಗಿರೋ ಇವರು ರಾಜಕೀಯಕ್ಕೆ ಬಂದಿದ್ದೇ ರೋಚಕ. ಇವರು ಮೂಲತಃ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದವರು. ಕೊಟ್ಟಿಗೆ ಪಾಳ್ಯದ ಮನೆ ಮಗನಾಗಿ ಸಾಮಾಜಿಕ ಕಾರ್ಯ ಮಾಡ್ತಿದ್ದಾರೆ. ವಾರ್ಡ್ ಕಮಿಟಿಯಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಚುನಾವಣೆಗೆ ಸಂಪೂರ್ಣ ತಯಾರಿ ನಡೆಸ್ತಾ ಇದ್ದು ಕೊಟ್ಟಿಗೆ ಪಾಳ್ಯದಿಂದ ಪ್ರತಿನಿಧಿಸುವ ಆಕಾಂಕ್ಷೆಯನ್ನು ಹೊಂದಿದ್ದಾರೆ. ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ತಂದೆ ತಾಯಿ ಸಹಕಾರವೇ ಗಿರೀಶ್ ಅವರಿಗೆ ಪ್ರೇರಣೆ. ಇವರಿಗೆ ಸಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಝೀ ಕನ್ನಡ ನ್ಯೂಸ್ ಈ ಪ್ರಶಸ್ತಿಯನ್ನು ಕೊಡೋ ಮುಖಾಂತರ ನಮಗೆ ಇನ್ನೂ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾಯಿದೆ. ನನಗೆ ನಮ್ಮ ಭಾಗದ ಜನರು ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರೆತಂದು ಬಿಟ್ಟಿದ್ದಾರೆ. ಅವರ ಸಪೋರ್ಟು ಅವತ್ತಿಂದನೇ ಇದೆ. ಹಾಗೆ ಮನೆಯವರ ಆಶೀರ್ವಾದ, ದೊಡ್ಡವರ ಎಲ್ಲರ ಇದರಿಂದ ತುಂಬ ಚೆನ್ನಾಗಿ ನಾನು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಆಗಿಂದ ಬರ್ತಾಯಿದ್ದೀನಿ. ಅದನ್ನು ಝೀ ಕನ್ನಡ ನ್ಯೂಸ್ ನನ್ನನ್ನು ಐಡೆಂಟಿಫೈ ಮಾಡಿ ಯುವರತ್ನ ಇದಕ್ಕೆ ಕೊಟ್ಟಿದ್ದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಸರ್, ಇವತ್ತು ರಾಜಕೀಯ ಅಂದಾಗ ಬೇರೆಯದ್ದೇ ಅಭಿಪ್ರಾಯ ಬಂದ್ಬಿಟ್ಟಿದೆ. ಇಲ್ಲೇನೋ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ರಿಟರ್ನ್ ತಗೊಳ್ಳೋದಕ್ಕೆ ರಾಜಕೀಯಕ್ಕೆ ಬರ್ತಾರೆ ಅನ್ನುವಂತಹ ಅಭಿಪ್ರಾಯದ ನಡುವೆ ನೀವು ಹೇಳ್ತೀರಿ ಒಂದಷ್ಟು ಸಮಾಜದ ಅಭಿಪ್ರಾಯ ಹಿಂಗೆ ಇದೆ. ತಿಳಿದವರು, ಸ್ವಲ್ಪ ತಿಳುವಳಿಕೆ ಇರೋರು, ಸಮಾಜದ ಬಗ್ಗೆ ಕಾಳಜಿ ಇರೋರು ರಾಜಕೀಯಕ್ಕೆ ಬಂದರೆ ಉತ್ತಮ ಅನ್ನುವಂತಹ ಒಂದು ಮಾತಿದೆ. ನೀವು ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಕಾರಣ ಏನಾಯಿತು? ನಿಮ್ಮ ಬಾಲ್ಯ ಬದುಕು ಹೇಗಿತ್ತು ಅಂತ? ಮೇಡಮ್, ನಾನು ಬೇಸಿಕಲಿ ಶೈ ಪರ್ಸನ್ನು. ಇನಿಷಿಯಲಿ ನಾನು ಸ್ಕೂಲ್ ಡೇಸ್, ಕಾಲೇಜ್ ಡೇಸಲ್ಲಿ ಪೊಲಿಟಿಕ್ಸ್ ಅಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ. ಅದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇರಲಿಲ್ಲ. ಬರ್ತಾ ಬರ್ತಾ ನಾನು ಎಜುಕೇಶನ್ ಮುಗಿಸ್ದೆ, ಲಾ ಮಾಡಿದೆ. ಲಾ ಮಾಡಾದ್ಮೇಲೆ ಪ್ರಾಕ್ಟೀಸ್ ಮಾಡಿದೆ. ಅಲ್ಲಿ ತನಕ ನನಗೆ ಆ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇರಲಿಲ್ಲ. ನಾನಾಯ್ತು, ಪ್ರೊಫೆಷನ್ ಆಯ್ತು, ಮನೆ ಆಯ್ತು ಅಂತ ಅದೇ ರೀತಿ ಇದ್ದೆ. ಬರ್ತಾ ಬರ್ತಾ ಎಲೆಕ್ಷನ್ ಟೈಮ್ಗಳಲ್ಲಿ ವೋಟ್ ಮಾಡಬೇಕಾದ್ರೆ ನೋಡಿದೆ ಆ ಕರಪ್ಷನ್ ಇದೆಲ್ಲ ತುಂಬಾ ಆಗೋಗಿದೆ ನಮ್ಮ ಇದರಲ್ಲಿ. ಅದರಿಂದ ನಾನು ಕೂಡ ಯಾಕೆ ಎಲೆಕ್ಷನ್ ಬರಬಾರ್ದು, ಎಲೆಕ್ಷನ್ ನಿಂತಿರೋರೆಲ್ಲ ಸಮಾಜಘಾತಕರು ತುಂಬಾ ಜನ ಇದ್ದಾರೆ. ಅವರೆಲ್ಲ ಓದಿಲ್ಲ, ವಿದ್ಯೆ ಇಲ್ಲ. ಎಲೆಕ್ಷನ್ ಒಂಥರ ಹೇಗಾಗೋಗಿದೆ ಅಂದ್ರೆ ಇವತ್ತು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಜನ ಬರ್ತಾರೆ, ಇನ್ವೆಸ್ಟ್ ಮಾಡ್ತಾರೆ 5 ವರ್ಷಕ್ಕೆ. 5 ವರ್ಷದಲ್ಲಿ ಎಷ್ಟು ತಗೊಬೇಕು ಅಂತ ಬಂದಿದ್ದಾರೆ. ಅಂದ್ರೆ ಎಲೆಕ್ಷನ್ ಇನ್ವೆಸ್ಟ್ ಮಾಡಿದ್ರೆ ಅದನ್ನ ಅಧಿಕಾರ ಸಿಕ್ಕಿದ್ಮೇಲೆ ರಿಟರ್ನ್ ತಗೋಬೇಕು ಅಂತ ಬಂದಿದ್ದಾರೆ. ಕೆಲಸ ಮಾಡಿಸೋದ್ ಬದಲು ಬರೀ ಎಲ್ಲ ಅದರಲ್ಲಿ ಏನು ಉತ್ಪತ್ತಿ ಮಾಡ್ಬೋದು, ಕಮಿಷನ್ ಏನ್ ಸಿಗುತ್ತೆ, ಮತ್ತೊಂದು ಆ ರೀತಿ ನಡೀತಾ ಇದ್ದಾರೆ ನಮ್ಮ ರಾಜಕಾರಣಿಗಳು. ಮುಂಚೆ ಇದ್ದಂತ ರಾಜಕಾರಣಿಗಳು ಇವಾಗಿಲ್ಲ. ಇವಾಗ ತುಂಬಾ ರೇರ್ ಸಿಗ್ತಾ ಇರೋರೆಲ್ಲ ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸುಮ್ಮನೆ ಅಧಿಕಾರಕ್ಕೋಸ್ಕರ ಬರ್ತಾರೆ, ತುಂಬಾ ಅವ್ರ ಪವರ್ ಎಂಜಾಯ್ ಮಾಡೋದಕ್ಕೋಸ್ಕರ ಬರ್ತಾರೆ. ಒಂದು ಸಮಾಜಮುಖಿ ಕೆಲಸ ಮಾಡ್ಬೇಕು ಅಂತ ಯಾರು ಯೋಚನೆ ಮಾಡ್ಕೊಂಡು ಬಂದಿಲ್ಲ. ನಾವು ಅದೆಲ್ಲ ನೋಡಿದಾಗ ನಾವು ಕುತ್ಕೊಂಡು ಅದರಲ್ಲಿ ಈಗ ಸಾಮಾನ್ಯ ಜನರಂಗೆ ನಾನು ಬ್ಲೇಮ್ ಮಾಡ್ಕೊಂಡು ಸಮಾಜ ಸರಿ ಇಲ್ಲ, ಅಧಿಕಾರಿಗಳು ಸರಿ ಇಲ್ಲ, ರಾಜಕಾರಣಿಗಳು ಸರಿ ಇಲ್ಲ ಅನ್ನೋ ಬದಲು ನಾವು ರಾಜಕಾರಣಿಗೆ ಬರೋಣ, ನಮ್ಮ ಕೈಲಾಗಿದ್ ಕೊಡುಗೆ ಕೊಡೋಣ. ದುಡ್ಡು ಮಾಡ್ಬೇಕು ಅನ್ನೋ ನನ್ನ ಇದನ್ನು ಇಲ್ಲ. ದುಡ್ಡು ಮಾಡ್ಬೇಕು ಅಂದ್ರೆ ಬಿಸ್ನೆಸ್ ಇದೆ. ರಾಜಕಾರಣದಲ್ಲಿ ಸೇವೆ ಮಾಡೋಕ್ಕೋಸ್ಕರನೇ ನಾನು ಇಲ್ಲ ಸೇವೆ ಮಾಡೋ ನನ್ನ ಕೈಲಾಗಿದ್ಗೆ ನಮ್ಮ ಸಮಾಜದಲ್ಲಿ ಏನಾದ್ರು ಬದಲಾವಣೆ ತರೋಣ, ವಿದ್ಯಾವಂತರುಗಳೆಲ್ಲ ಕೈ ಜೋಡಿಸಿ ಮುಂದೆ ಬರಬೇಕು, ನಮ್ಮಂಗೆ ಎಲ್ಲರೂ ಬರ್ಲಿ ಅಂತ ಹೇಳಿ ನಾನು ಕೂಡ ಅದನ್ನೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು ಎಲ್ಲರಿಗೂ ಹೇಳ್ತೀನಿ, ಲೆಟ್ ಅಸ್ ಬಿ ಪಾರ್ಟ್ ಆಫ್ ದಿ ಚೇಂಜ್. ಸೊಸೈಟಿಯಲ್ಲಿ ನಾವು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಪೊಲಿಟಿಷಿಯನ್ ಅನ್ನೋ ಬದಲು ಬನ್ನಿ ಯುವಕರು, ವಿದ್ಯಾವಂತರೆಲ್ಲ ಮುಂದೆ ಬಂದು ನಮ್ಮ ಸಮಾಜ ಬದಲಾವಣೆ ತರೋದಕ್ಕೆ ಒಂದು ಇದ್ ಮಾಡಿ ಸಹಕಾರ ಕೊಡಿ ಅಂತ ಹೇಳಿ ನಾನು ಕೂಡ ಅದರಲ್ಲಿ ಮುಂದಾಳತ್ವ ತಗೊಳ್ಳೋಣ. ತಪ್ಪಿಲ್ಲ ಅದ್ರಲ್ಲಿ ರಾಜಕಾರಣಕ್ಕೆ ಬರೋದ್ರಿಂದ, ಸೇವೆ ಮಾಡೋಣ. ಈಗ ನನ್ನ ಕೈ ತುಂಬಾ ಚೆನ್ನಾಗಿದೆ, ನನಗೂ ಕೈ ತುಂಬಾ ದುಡಿತಾ ಇದ್ದೀನಿ. ಇನ್ನ ಚೆನ್ನಾಗಿ ದುಡಿಬೇಕು ಅಂದ್ರೆ ಬಿಸ್ನೆಸ್ ಮಾಡಬಹುದು. ಅಟ್ಲೀಸ್ಟ್ ಲೆಟ್ ಮಿ ಡೂ ಸಮ್ ಸರ್ವಿಸ್. ಜೀವನ ಮಾಡೋದಕ್ಕೆ ಸ್ವಲ್ಪ ಇದ್ರೆ ಸಾಕಣ. ಜೀವನ ಮಾಡೋದಕ್ಕೆ ಏನ್ ಪೊಲಿಟಿಕ್ಸೇ ಬೇಕಿಲ್ಲ.
ಅದರಿಂದ ಸೇವೆ ಮಾಡೋದಕ್ಕೋಸ್ಕರ ಪೊಲಿಟಿಕ್ಸ್ ಅಲ್ಲಿ ನಾನು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಕ್ ಶುರು ಮಾಡಿದೆ. ಯಾವ ವರ್ಷದಿಂದ ನಿಮ್ಮ ಈ ಪೊಲಿಟಿಕಲ್ ಕರಿಯರ್ ಅನ್ನೋದು ಆರಂಭ ಆಯ್ತು? ಮೇಡಮ್ ನಾನು ಆಲ್ಮೋಸ್ಟ್ 2010 ಪೊಲಿಟಿಕ್ಸ್ ಅಲ್ಲಿ ಹ್ಮ್ ಮುಂದೆ ಬಂದೆ. ಇನಿಷಿಯಲ್ ಡೇಸ್ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮಾಡ್ಕೊಂಡು ನೋಡ್ತಾ ಬಂದೆ. ಹ್ಮ್ 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 ಆಮೇಲೆ ಡಿಸೈಡ್ ಮಾಡಿದೆ, ಇಲ್ಲ ನಾನು ಕೂಡ ಒಬ್ಬ BBMP ಆಸ್ಪಿರೆಂಟ್ ಆಗಿ ಟ್ರೈ ಮಾಡೋಣ, ಅಲ್ಲಿಂದ ಶುರು ಮಾಡೋಣ ನನ್ನ ಪೊಲಿಟಿಕಲ್ ಜರ್ನಿ, ಚಿಕ್ಕದ್ರಿಂದ ಶುರು ಮಾಡೋಣ, ಅವಕಾಶ ಸಿಕ್ಕಿದ್ರೆ ಜನಕ್ಕೆ ಸೇವೆ ಮಾಡೋಣ ಅಂತ ಹೇಳಿ ನಾನು ಡಿಸೈಡ್ ಮಾಡಿ ಬಂದೆ ಮೇಡಮ್. ಓಕೆ, ಮೂಲತಃ ನೀವು ಬೆಂಗಳೂರಿನವರೇ, ಕಾಮಾಕ್ಷಿ ಪಾಳ್ಯದವರು? ನಾವು ಮೂಲತಃ ಬೆಂಗಳೂರು ಕಾಮಾಕ್ಷಿ ಪಾಳ್ಯದವ್ರೆ. ನಮ್ಮ ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಿ ಎಲ್ಲಾ ಪೊಲಿಟಿಷಿಯನ್ಸ್ ಜೊತೆ ಎಲ್ಲ ಓಡಾಡಿದ್ದೀನಿ, ಎಲ್ಲಾರ ಜೊತೆನು. ಅದೆಲ್ಲ ನೋಡಾದ್ಮೇಲೆ ನಾನು ಕೂಡ ಯಾಕೆ ಆಗ್ಬಾರ್ದು ಪೊಲಿಟಿಷಿಯನ್, ತುಂಬಾ ಜನ ರೌಡಿಗಳು, ಸಮಾಜಘಾತಕರು, ಈಗ ಕಾಂಟ್ರಾಕ್ಟ್ ಅಲ್ಲಿ ಇದ್ದವರೆಲ್ಲ ಇಲ್ಲಿ ಬರ್ತಾರೆ, ಇಲ್ಲಿಂದ ದುಡ್ಡು ಮಾಡಬೇಕು ಅಂತ ತುಂಬಾ ಜನ ಬಂದ್ಬಿಟ್ಟಿದೆ. ಆ ರೀತಿನೇ ಲಿಂಕ್ ನಮ್ಮ ಪೊಲಿಟಿಕ್ಸ್ ಅಲ್ಲಿ ಇರೋರು. ಇಲ್ಲ ರೌಡಿ ಎಲಿಮೆಂಟ್ಗಳು ಬಂದಿದ್ದಾರೆ, ಇಲ್ಲ ಕಾಂಟ್ರಾಕ್ಟ್ಗಳು ಬಂದು ದುಡ್ಡು ಮಾಡೋದಕ್ಕಿನ್ನ ದುಡ್ಡು ಮಾಡೋ ಸಾಲಲ್ಲ ಇನ್ನ ದುಡ್ಡು ಮಾಡಬೇಕು ಅಂತ ಬಂದಿದ್ದಾರೆ, ಇಲ್ಲ ಕೆಲವರು ಅಧಿಕಾರ ಇರೋ ಆಸ್ತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಧಿಕಾರಕ್ಕೆ ಬಂದಿದ್ದಾರೆ. ಸೇವೆ ಮಾಡಬೇಕು ಅಂತ ಪಣ ತೊಟ್ಟು ಬಂದಿಲ್ಲ ಯಾರು. ಅದನ್ನೆಲ್ಲ ನೋಡಾದ್ಮೇಲೆ ಯಾಕೆ ನಾವು ಅದೇ ರೀತಿ ಅವ್ರನ್ನ ಬ್ಲೇಮ್ ಮಾಡ್ಕೊಂಡು ಹಂಗೆ ಇರೋ ಬದಲು ನಾವು ಸಮಾಜದಲ್ಲಿ ಏನಾದ್ರೂ ಬದಲಾವಣೆ ತರಕ್ಕಾಗತ್ತಾ? ನಮಗೂ ವಿದ್ಯೆ ಇದೆ, ಬುದ್ಧಿ ಇದೆ, ಎಲ್ಲ ಇದೆ, ಸಮಾಜದಲ್ಲಿ ಒಳ್ಳೆ ಹೆಸರು ಇದೆ, ನಾವು ಯಾವ್ದು ಕೆಟ್ಟದ್ ಮಾಡಿಲ್ಲ ಸಮಾಜಕ್ಕೆ. ನಮ್ಮಂತವ್ರೆ ನಾವು ಟ್ರೈ ಮಾಡೋಣ ಪೊಲಿಟಿಕ್ಸ್ ಅಲ್ಲಿ, ಅವಕಾಶ ಸಿಕ್ಕಿದ್ರೆ ಒಳ್ಳೆ ಕೆಲಸ ಮಾಡೋಣ ಜನರಿಗೆ ಅಂತ ಹೇಳಿ ಪೊಲಿಟಿಕ್ಸ್ ಬಂದೆ ಮೇಡಮ್. ಖಂಡಿತ. ಬಟ್ ಆರಂಭ ಅಂದಾಗ ರಾಜಕೀಯದಲ್ಲಿ ಅಷ್ಟು ಸುಲಭ ಅಲ್ಲ, ಸವಾಲುಗಳು ಸಿಕ್ಕಾಪಟ್ಟೆ ಇರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್ ಸವಾಲ್ ಇದೆ, ಬಟ್ ಜನರಿಗೆ ಒಳ್ಳೆಯವ್ರು ಬೇಕು, ಅವರು ಆರಿಸ್ಕೊಳ್ತಾರೆ. ನಾವು ಒಳ್ಳೇದ್ ಮಾಡಿದ್ರೆ ಜನರ ಮಧ್ಯೆ ಇದ್ದು ಒಳ್ಳೇದನ್ನ ನಾವು ಆರಿಸ್ಕೊಂಡು ಒಳ್ಳೆ ಇದನ್ನ ಮಾಡಿದ್ರೆ ಜನರು ಒಳ್ಳೆಯವ್ರನ್ನ ಗುರುತಿಸ್ತಾರೆ ಇವತ್ತು ಕೂಡ. ಆ ರೀತಿ ತುಂಬಾ ಎಕ್ಸಾಂಪಲ್ಸ್ ಇದಾವೆ. ಒಳ್ಳೇದನ್ನ ಜನ ಇಷ್ಟಪಡ್ತಾರೆ, ಜೊತೆಗೆ ಚೇಂಜಸ್ ಅವ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಡೆಫಿನೆಟ್ಲಿ ಅವರೆಲ್ಲ ಕೋಪರೇಟ್ ಮಾಡ್ತಾರೆ. ಯಾವ ಪಾರ್ಟಿ ಯಾರು ಅಂತ ನೋಡೋದಿಲ್ಲ, ವೋಟ್ ಮಾಡ್ತಾರೆ. ಲೋಕಲ್ ಪೊಲಿಟಿಕ್ಸ್ ಡಿಫ್ರೆಂಟ್ ಇರುತ್ತೆ. BBMP ಆದಾಗ ಅದು ಲೋಕಲ್ ಇಶ್ಯೂಸ್ ಏನು, ಅದ್ರಲ್ಲಿ ಏನೇನು ಮಾಡ್ತಾರೆ ಕೆಲಸ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ, ಜನ ಮಾಡ್ತಾರೆ. ಅದೇ ಬಂದಾಗ ಸ್ಟೇಟ್ ಲೆವೆಲ್ ಪೊಲಿಟಿಕ್ಸ್ ಬಂದಾಗ ಅದು ಡಿಫ್ರೆಂಟ್ ಆಗಿರುತ್ತೆ. ಅದೇ ನ್ಯಾಷನಲ್ ಲೆವೆಲ್ ಬಂದಾಗ ಇಟ್ ಡಿಪೆಂಡ್ಸ್ ಆನ್ ನ್ಯಾಷನಲ್ ಇಶ್ಯೂ. ಸ್ಟೇಟ್ ಲೆವೆಲ್ ಬಂದಾಗ ಅದು ಸ್ಟೇಟ್ ಇಶ್ಯೂಸ್, ಲೋಕಲ್ ಲೆವೆಲ್ ಅಲ್ಲಿ ಇಟ್ ವಿಲ್ ಬಿ ಲೋಕಲ್ ಇಶ್ಯೂಸ್. ಅದನ್ನ ಯಾರು ಕ್ಲೀನ್ ಆಗಿ ಅದಕ್ಕೆ ಸಹಕಾರ ಕೊಡ್ತಾರೆ, ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿ ಜನ ಅಬ್ಸರ್ವ್ ಮಾಡ್ತಾರೆ. ಎಲ್ಲಾ ಸೋಷಿಯಲ್ ಆಕ್ಟಿವಿಟೀಸ್ ಲೋಕಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಜನರಿಗೆ ಅದನ್ನ ನಾವು ಜನರ ಹತ್ರದಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಲೋಕಲ್ ಎಲ್ಲಾ ಜನರಿಗೆ ಅವೈಲಬಿಲಿಟಿ ಇದೀವಿ ನಾವು, ಅದರಿಂದ ಜನ ನಮ್ಗೆ ಸಹಕಾರ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಮೇಡಮ್. ಓಕೆ, ರೈಟ್. BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದು ಈಗ GB ಆಗಕ್ಕೆ ಹೊರಟ್ಬಿಟ್ಟಿದೆ, ಗ್ರೇಟರ್ ಬೆಂಗಳೂರು. ಸೊ ಹಾಗಾಗಿ ನೆಕ್ಸ್ಟ್ ಎಲೆಕ್ಷನ್ಗೆ ಟಿಕೆಟ್ ಸಿಗತ್ತೆ, ಪಕ್ಷ ನಿಮ್ಮನ್ನ ಈ ಮಟ್ಟದಲ್ಲಿ ಬೆಳೆಸುತ್ತೆ ಅನ್ನುವಂತ ವಿಶ್ವಾಸ ಇದೆಯಾ? ಹೌದು ಮೇಡಮ್, ಖಂಡಿತವಾಗಿದೆ. ನಾನು ಸಕ್ರಿಯವಾಗಿ ರಾಜಕಾರಣದಲ್ಲಿ ಹಾಗೆ ನಾನು ಈಗಲೇ ಆಲ್ಮೋಸ್ಟ್ 13-15 ಇಯರ್ಸ್ ಇಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂಚೆ ನಾನು JDS ಅಲ್ಲಿ ನಾನು ಪಯಣ ಶುರು ಮಾಡಿದೆ. JDS ಅಲ್ಲಿ RR ನಗರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಯೂತ್ ಪ್ರೆಸಿಡೆಂಟ್ ಆಗಿ ಒಂದು 8 ವರ್ಷ ಕೆಲಸ ಮಾಡಿದೆ. ಆಫ್ಟರ್ ದಟ್ ನಾನು ಲಾಸ್ಟ್ MLA ಎಲೆಕ್ಷನ್ ಟೈಮಲ್ಲಿ ನನ್ನ ಇದನ್ನ ಚೇಂಜ್ ಮಾಡಿ, ಮನಸ್ಸು ಚೇಂಜ್ ಮಾಡಿ ಕಾಂಗ್ರೆಸ್ ಬಂದೆ. ರೀಸನ್ ಒಂದೇ, ಅಲ್ಲಿ ನಾವು ಮುನ್ರತ್ನ ಅವ್ರ ಜೊತೆ ನಾವು ಕೆಲಸ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಅಲ್ಲಿ ಮುನ್ರತ್ನ ಅನ್ನೋ ಎಲಿಮೆಂಟ್ ಜೊತೆ ನಾವು ಕೈ ಜೋಡಿಸೋದಕ್ಕೆ ನಮ್ಗೆ ಇಷ್ಟ ಆಗ್ಲಿಲ್ಲ. ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಕೂಡ ವೀಕ್ ಇದ್ರು, ಅದರಲ್ಲಿ ವಿದ್ಯಾವಂತರು ಯಾರನ್ನ ಬರ್ಲಿ ಅಂತ ಹೇಳಿ ಲಾಸ್ಟ್ ಟೈಮ್ ಕುಸುಮಾರ್ ಎಲೆಕ್ಷನ್ ಕುಸುಮಾ ಹನುಮಂತರಾಯಪ್ಪ ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಿ, ಅವರು ವಿದ್ಯಾವಂತರು ಇದಾರೆ, ಹೆಣ್ಮಗಳು, ಒಳ್ಳೇದಾಗತ್ತೆ ಅವರಿಂದ ಸಮಾಜಕ್ಕೆ ಕಂಪೇರ್ ಟು ಮುನ್ರತ್ನ ಅವರಿಂದ ಅಂತ ಹೇಳಿ ಅದರಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಅದ್ರಲ್ಲೂ ನಾನು ಕೂಡ BJP ಬಗ್ಗೆ ನನಗೆ ಒಲವಿಲ್ಲ, ನಾನು ಸೆಕ್ಯುಲರ್ ಪ್ರಿನ್ಸಿಪಲ್ಸ್, ಅದರಿಂದ ನಾನು ಕಾಂಗ್ರೆಸ್ಗೆ ಜಾಯಿನ್ ಆದೆ ಮೇಡಮ್. ಕೊಟ್ಟಿಗೆಪಾಳ್ಯದಲ್ಲಿ ಬಹುತೇಕ ಆ ವಾರ್ಡ್ನಲ್ಲಿ ಬದಲಾವಣೆಯನ್ನು ತರುವುದಕ್ಕೆ ಶ್ರಮಿಸಿದ್ದೀರಿ. ಅದನ್ನು ನೆನಪಿಸ್ಕೊಳ್ಳೋದಾದ್ರೆ ಎಸ್, ಈ ಬದಲಾವಣೆಗಳು, ಈ ರೀತಿ ಸಾಮಾಜಿಕ ಕಾರ್ಯಗಳ ನಿಮ್ಮ ನೀವು ತೊಡಗಿಸ್ಕೊಂಡಿದ್ದೀರಿ ಅನ್ನೋದಾದ್ರೆ ನೆನಪಿಸ್ಕೊಳ್ಳೋದು? ಮೇಡಮ್, ನಾನು ನನ್ನ ಕೈಲಾದ ಮಟ್ಟಕ್ಕೆ ಎಲ್ಲಾ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಒಂದು ಧಾರ್ಮಿಕ ಇರ್ಬೋದು, ಎಲ್ಲದಕ್ಕೂ ನಾನು ನಮ್ಮ ಲೀಡರ್ಗಳ ಜೊತೆ ನಿಂತು ಮಾಡಿ ಸಹಕಾರ ಕೊಟ್ಟು ಅವ್ರಗಳ ಜೊತೆ ಸಕ್ರಿಯವಾಗಿ ಭಾಗವಹಿಸ್ಕೊಂಡು ಬಂದಿದ್ದೀನಿ ನಮ್ಮ ಕೊಟ್ಟಿಗೆಪಾಳ್ಯ ವಾರ್ಡ್ ಅಲ್ಲಿ. ಅದೇ ರೀತಿ ನನ್ನ ಕೊಟ್ಟಿಗೆಪಾಳ್ಯದಲ್ಲಿ ನನ್ನ ಏನೇನಿದೆ ನೀಟ್ನೆಸ್ ಕಾಪಾಡೋದಕ್ಕೆ ಏನೇನು ಬೇಕು, ವಾರಕ್ಕೊಂದ್ಸಲಿ ಈಗಲೂ ಕೂಡ ವಾರ್ಡ್ ಕಮಿಟಿಗಳು ಆಗುತ್ತೆ, ಅಲ್ಲಿ ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಎಲ್ಲ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅಟ್ಲೀಸ್ಟ್ ಮೈಂಟೆನೆನ್ಸ್ ಮಾಡೋವಂಥದ್ದು, ಕಸಿಂದು ವಾರ ಡೈಲಿ ಬರ್ಬೇಕು ಗಾಡಿಗಳು, ಈ ರೀತಿ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ಬರ್ತಾ ಇದೆ, ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಕೂಡ ಮುಂದೆ ನಿಂತ್ಕೊಂಡು ನಾನು ಅಟೆಂಡ್ ಮಾಡಿಸ್ತೀನಿ. ಆಸ್ ವೆಲ್ ಆಸ್ ಸ್ಟ್ರೀಟ್ ಲೈಟ್ ಇರ್ಬೋದು, ಮತ್ತು ಏನ್ ಪ್ರಾಬ್ಲಮ್ ಇದ್ರು ಎಲ್ಲಿ ಏನಿದ್ರು ವಿತಿನ್ 1 or 2 days ಅಲ್ಲಿ ನಾನೇ ಮುಂದೆ ನಿಂತು ಅಟೆಂಡ್ ಮಾಡಿಸ್ತೀನಿ. ಎಲ್ಲಾರನ್ನೂ ಅವ್ರನ್ನೆಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ ಎಲ್ಲಿ ಏನ್ ಕೆಲಸ ಆಗ್ಬೇಕಿದೆಯೋ ಅದೆಲ್ಲ ಮಾಡ್ತೇನೆ. ಜೊತೆಗೆ ಗುಂಡಿ ಮುಚ್ಚೋದಿರ್ಬೋದು, ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇರೋಂಥದ್ದು, ಮೇಂಟೆನೆನ್ಸ್ ವರ್ಕ್ ಆಗುವಂಥದ್ದೆಲ್ಲ
ಅಧಿಕಾರಿ ಲೆವೆಲ್ ಏನ್ ಮಾಡ್ಬೇಕು ಮುಂದೆ ನಿಂತು ಅವ್ರಿಗೆ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಸಹಕಾರದಿಂದ ಅವನ್ನೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದೀನಿ ಮೇಡಮ್. ಈಗ ಅಧಿಕಾರ ಇದ್ದು ಈ ರೀತಿ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋಕ್ಕೂ ಅಧಿಕಾರ ಇಲ್ಲದೆ ವ್ಯವಸ್ಥೆಗಳಲ್ಲಿ ಬದಲಾವಣೆ ತರಕ್ಕೂ ಡಿಫರೆನ್ಸ್ ನಿಮಗೆ ಗೊತ್ತಾಗಿರ್ಬೇಕು. ಹೌದು ಮೇಡಮ್, ಅಧಿಕಾರ ಇದ್ರೆ ಕಮಾಂಡಿಂಗ್ ಪೊಸಿಷನ್ ಇರ್ತೀವಿ, ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಬಹುದು, ಅಧಿಕಾರಿಗಳು ರೆಸ್ಪಾಂಡ್ ಮಾಡ್ತಾರೆ. ಅದೇ ಅಧಿಕಾರ ಇಲ್ದಿರುವಾಗ ರಿಕ್ವೆಸ್ಟ್ ಮಾಡ್ಬೇಕಾಗಿದೆ. ಇವತ್ತು ಅವ್ರು ಮಾಡಿದ್ರೆ ಇಲ್ಲ ಅವ್ರು ಇಲ್ಲ ಪಾಸ್ ಆನ್ ಮಾಡ್ತಾರೆ. ನಮ್ಗೆ ಆಗಂಗಿಲ್ಲ ಕೆಲಸ ಅವ್ರು ಮಾಡ್ಬೇಕು, ನಮ್ಗೆ ಬರೋದಿಲ್ಲ ಸರ್ ಇಲ್ಲಿ ಅಧಿಕಾರಿಗಳು ಕೈಗೆ ಸಿಗೋದಿಲ್ಲ. ಅದೇ ನಮ್ಗೆ ಅಧಿಕಾರ ಇದ್ದಿದ್ರೆ ಅಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡ್ತಾ ಇದ್ರೆ ಇದು ಯಾಕೆ ಮಾಡಿಲ್ಲ, ಈ ಫಂಡ್ ಬಂದಿದೆ, ಅದೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಇವಾಗ ನಿಮ್ಗೆ ಏನಾದ್ರ ಕೇಳಿದ್ರೆ ಸರ್ ಫಂಡ್ ಇಲ್ಲ ಅಂತಾರೆ ಒಂದು. ಜೊತೆಗೆ ಹೇಗೆ ಅಂದ್ರೆ ಇಲ್ಲ ಎಲ್ಲ RTI ಅಲ್ಲಿ ತಗೊಂಡು ನಾವು ಇನ್ಫಾರ್ಮೇಶನ್ ತಗೊಬೇಕು. ಇಲ್ಲ ಅಂದ್ರೆ ಅಧಿಕಾರಿಗಳು ತುಂಬಾ ಮರೆಮಾಚ್ತಾರೆ. ಅವ್ರು ಯಾವ ಇನ್ಫಾರ್ಮೇಶನ್ ಕೊಡೋದಿಲ್ಲ. ಇಷ್ಟಿಷ್ಟು ಫಂಡ್ ಬಂದಿದೆ ಇಂತಿಂತದ್ದು ಅನ್ನೋದು ಏನಿಲ್ಲ. ಜೊತೆಗೆ ನಮ್ಮ ಭಾಗದಲ್ಲಿ ನಮ್ಮ ರಾಜಕಾರಣದಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕು. ನಾನು ಕೇಳ್ತಿರೋದು ನನ್ನ ಇದ್ರಲ್ಲಿ ಇರುವಂತದ್ದು ಒಂದು ಟ್ರಾನ್ಸ್ಪರೆನ್ಸಿ ಬರ್ಬೇಕು. ಆಯ್ತು ಇಷ್ಟು ಕೋಟಿ ಫಂಡ್ ಬಂತು, ಒಬ್ಬ MLA ಅದನ್ನ ಯಾರು ಡಿಕ್ಲೇರ್ ಮಾಡೋದಿಲ್ಲ. ಕಣ್ಣೆದ್ರಿಗಾಗೋ ಅನ್ಯಾಯ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ತುಂಬಾ ಇದಾಗುತ್ತೆ. ನಾವು ಡೈರೆಕ್ಟ್ ಆಗಿ ಗೊತ್ತಾಯ್ತು ಅಂದ್ರೆ ಡೈರೆಕ್ಟ್ ಆಗಿ ಪ್ರೊಟೆಸ್ಟ್ ಮಾಡ್ತೀವಿ. ಅಧಿಕಾರಿಗಳು ಕೇಳ್ತೀವಿ ನಾವು ಡೈರೆಕ್ಟ್ ಆಗಿ ಯಾಕ್ರಿ ಈ ರೀತಿ ಮಾಡಿದಿರಾ, ಮಾಡಿ ಕೆಲಸ, ಅದು ಟ್ಯಾಕ್ಸ್ ಪೇಯರ್ಸ್ ದುಡ್ಡು ನಿಮ್ದಲ್ಲ, ನೀವು ಕೂತಿರೋ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿಂದ ಸಂಬಳ ತಗೊಳ್ತಾ ಇದಾರೆ, ಕೆಲಸ ಮಾಡಿ ಅಂತಾನೆ ಹೇಳ್ತೀನಿ ಡೈರೆಕ್ಟ್ ಆಗಿ. ಒಂದು ವರ್ಗ ಇದೆ, ನೀವ್ ಯಾರು ಅದನ್ನೆಲ್ಲ ಕೇಳೋದಕ್ಕೆ ಅಂತ ಈ ತರದ ರೆಸ್ಪಾನ್ಸ್ ಕೇಳಿದ್ರೆ ಅದಲ್ಲ ಹೇಳ್ತಾರೆ. ಕೆಲವರು ನೀವ್ ಯಾರು ಅಂತ ಕೇಳೋದಕ್ಕೆ ಎದುರುತ್ತಾರೆ. ರೈಟ್, ನಾವು ಗೌರ್ಮೆಂಟ್ ನಮ್ದು ಇದೆ, ಸ್ಟೇಟ್ ಗೌರ್ಮೆಂಟ್ ನಮ್ದು ಇರೋದ್ರಿಂದ ಅಷ್ಟು ಈಸಿಯಾಗಿ ಆ ರೀತಿ ಉಲ್ಟಾ ಹೇಳೋದಿಲ್ಲ ಅಧಿಕಾರಿಗಳು ಕೂಡ. ನಮಗೆ ಮೇಲೆ ಆಫೀಸ್ ಇವರೆಲ್ಲ ದೊಡ್ಡ ದೊಡ್ಡವರು ಸಪೋರ್ಟ್ ಇದಾರೆ, ಅವ್ರ ಜೊತೆ ವರ್ಕ್ ಮಾಡೋದ್ರಿಂದ ಪಾರ್ಟಿ ನಮ್ದೇ ಇರೋದ್ರಿಂದ ತುಂಬಾ ಉಲ್ಟಾ ಹೇಳೋದಿಲ್ಲ. ಅಲ್ಲ, ಈಗ ಸಾಮಾನ್ಯ ಜನರು ಕೂಡ ಆಗಿರುವಂತ ಅನ್ಯಾಯವನ್ನ ಪ್ರಶ್ನೆ ಮಾಡುವಂತ ವಾತಾವರಣ ಸೃಷ್ಟಿಯಾಗಬೇಕು, ಅದಾಗ್ತಿಲ್ವಲ್ಲ ಮೇಡಮ್? ಅದು ನಮ್ಮ ಭಾಗದಲ್ಲಿ ವಿದ್ಯಾವಂತರು ಬರೀ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಇಲ್ಲಿ ಚರ್ಚೆ ಮಾಡ್ತಾರೆ. ಯಾರು ಮುಂದೆ ಬಂದು ಒಂದು ಪಾಲಿಸಿ ಚೇಂಜ್ ಆದ್ರೆ ಕ್ವಶನ್ ಮಾಡೋದಕ್ಕೆ ಯಾರು ಧೈರ್ಯ ಮಾಡೋದಿಲ್ಲ. ವಾಟ್ ಎವರ್ ಇಟ್ ಮೇ ಬಿ, ಯಾವ ಪಾರ್ಟಿ ಇರ್ಬೋದು, ಯಾರನ್ನು ಕೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಜನರಿಗೆ ಏನು ನಮ್ಮ ಬೆಂಗಳೂರಲ್ಲಿ ಕೈ ತುಂಬಾ ದುಡ್ಡು ಬರ್ತಾ ಇದೆ ಒಂದ್ ಲೆವೆಲ್ಗೆ, ಇಟ್ ಇಸ್ ನಾಟ್ ಪಾವರ್ಟಿ, ಬಿಲೋ ಪಾವರ್ಟಿ ಯಾರು ಇಲ್ಲ. ಪ್ರಶ್ನೆ ಮಾಡೋ ರೈಟ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರದ್ದಾಯ್ತು, ಅವ್ರ ಮನೆ ಆಯ್ತು, ಇಷ್ಟೇ. ನಾನು ಹೋಗಿ ಎಲ್ಲಾರು ವಿದ್ಯಾವಂತರು ಕೇಳ್ಬೇಕು, ಇದು ಯಾಕ್ರಿ ಪಾಲಿಸಿ ಮ್ಯಾಟ್ರ್ ತಪ್ಪಿದೆ, ಕ್ವಶನ್ ಮಾಡ್ಬೇಕು. ಆ ಅಬಿಲಿಟಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ವಿದ್ಯಾವಂತರೆಲ್ಲ ಆಕ್ಟಿವ್ ಆಗಿ ಬಂದ್ರೆ, ಯುವಜನರು ಮುಂದೆ ಬಂದು ಕೇಳಿದ್ರೆ ಡೆಫಿನೆಟ್ಲಿ ನಮ್ಮ ರಾಜಕೀಯ ಚೇಂಜ್ ಆಗುತ್ತೆ. ನಿಮ್ದೇ ಪಕ್ಷ ಈಗ ಆಡಳಿತ ನಡೆಸ್ತಾ ಇರೋದು ನನಗೆ ಇನ್ನೂ ಕೂಡ ನೆನಪಿದೆ. 2023 ಚುನಾವಣೆಯಲ್ಲಿ ನಿಮ್ಮ ಕಾಂಗ್ರೆಸ್ನ ನಾಯಕರು ಒಂದು ಮಾತನ್ನು ಹೇಳಿದರು, ಒಂದು ಸರ್ವ ಜನಾಂಗದ ಶಾಂತಿಯುತ, ಇನ್ನೊಂದು ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ. ಇಂಥ ವಿಚಾರಗಳಿದ್ದಾಗ ಕಾಂಗ್ರೆಸ್ಗೂ ನೀವು ಹತ್ತಿರ ಆಗಿರೋದ್ರಿಂದಾಗಿ ಕೇಳೋದು, ವೈ ಕಾಂಗ್ರೆಸ್? ಇವುಗಳನ್ನ ನಂಬಿ ನೀವು ಕಾಂಗ್ರೆಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಬಟ್ ಯಾವ ಕಾರಣಗಳು? ಮೇಡಮ್, ನಾನು ಬೇಸಿಕಲಿ ಸೆಕ್ಯುಲರ್. ಇಲ್ಲಿ ಏನಾಗ್ತಾ ಇದೆ, ಸುಮ್ಮನೆ ಡೈವರ್ಟ್ ಮಾಡೋದಕ್ಕೋಸ್ಕರ ಧರ್ಮಗಳ ಮಧ್ಯೆ ದ್ವೇಷ ತರ್ತಾರೆ. ಇರೆಸ್ಪೆಕ್ಟಿವ್ ಬಿಜೆಪಿಯವರು ಅದೇ ಮಾಡ್ಕೊಂಡು ಹೋಗ್ತಾ ಇದಾರೆ. ಇವರು ಒಂದ್ ಕಡೆ ಅದಕ್ಕೆ ರೆಸ್ಪಾನ್ಸ್ ಸರಿಯಾಗಿ ಕೊಡೋದಿಲ್ಲ. ಒಂದೊಂದ್ಸಲಿ ತಪ್ಪಾಗಿ ನಮ್ಮ ಇದರಿಂದ ಆಗ್ತಾ ಇರೋದ್ರಿಂದ ನಮ್ಮ ಪಾರ್ಟಿ ಅದೊಂದು ಸ್ವಲ್ಪ ಡ್ಯಾಮೇಜ್ ಆಗತ್ತೆ ಕೆಲವು ವರ್ಷದಲ್ಲಿ. ಅದರ್ ದನ್ ದಟ್ ಇಟ್ ಇಸ್ ಗುಡ್. ಇವಾಗ ಇಬ್ಬರನ್ನ ಒಟ್ಟಿಗೆ ತಗೊಂಡೋಗ್ಬೇಕು. ನಮ್ಮ ದೇಶದಲ್ಲಿ ಹಿಂದೂನು ಇದಾರೆ, ಮುಸ್ಲಿಮ್ಸ್ ಇದಾರೆ. 20% ನ ಓಡಿಸೋದಕ್ಕೆ ಆಗೋದಿಲ್ಲ, ಅಥವಾ 20% ಬೇರೆ ರಾಜ್ಯನೇ ಅಥವಾ ಕ್ರಿಯೇಟ್ ಮಾಡಿ ಬೇರೆ ದೇಶ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಅವ್ರ ಜೊತೆ ಸಹಬಾಳ್ವೆಯಲ್ಲಿ ಯಾವ ರೀತಿ ಹೋಗ್ಬೋದು, ಅದಕ್ಕೆ ನಮ್ಮ ಇದನ್ನ ತಿದ್ದುಪಡಿ ತರಬೇಕು. ಅದೇ ರೀತಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದು ಅದು ಅಟ್ಲೀಸ್ಟ್ ಇಬ್ರಿಗೂ ಅನುಕೂಲ ಆಗ್ಬೇಕು. ಅದು ಒನ್ ಸೈಡೆಡ್ ಆಗ್ಬಾರ್ದು. ಅದಕ್ಕೆಲ್ಲ ನಾವು ಡೆವಲಪ್ಮೆಂಟ್ ಪೊಲಿಟಿಕ್ಸ್ಗೆ ಐ ಆಮ್ ನಾಟ್ ಅಬ್ಜೆಕ್ಟಿಂಗ್. ರಿವೆಂಜ್ ಪೊಲಿಟಿಕ್ಸ್ ಅನ್ನ ಪದ ಇಲ್ಲ. ಇಟ್ ಶುಡ್ ಬಿ ಎ ಪೊಲಿಟಿಕ್ಸ್, ಶುಡ್ ಬಿ ಎ ಡೆವಲಪ್ಮೆಂಟ್ ಪೊಲಿಟಿಕ್ಸ್. ಒಳ್ಳೇದ್ರ ಬಗ್ಗೆ ಚರ್ಚೆ ಮಾಡೋಣ, ಒಳ್ಳೇದಿದ್ರೆ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಓಕೆ, ಕುಸುಮ ಅವರ ಗೆಲುವಿಗೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರಿ. ಜೊತೆಗೆ ಅಲ್ಲಿ DK ಸುರೇಶ್ ಅವರು, DK ಶಿವಕುಮಾರ್ ಅವರು, ದೊಡ್ಡ ದೊಡ್ಡ ನಾಯಕರ ಸಪೋರ್ಟ್ ನಿಮ್ಮಂತ ರಾಜಕೀಯದಲ್ಲಿ ವಿಶೇಷ ಆಸಕ್ತಿ ಹೊಂದದವ್ರಿಗೆ ಯಾವ ರೀತಿ ಇದೆ ಅಂತ ಹೇಳಿ? ಇಲ್ಲ ಮೇಡಮ್, ತುಂಬಾನೇ ಸಹಕಾರ ಕೊಡ್ತಾರೆ. DK ಸುರೇಶ್ ಸಾಹೇಬ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿ MP ಆಗಿದ್ರು ಮುಂಚೆ. ಅವ್ರ ಜೊತೆ ನಮ್ಮ ತುಂಬಾ ಚೆನ್ನಾಗಿದೆ ಬಾಂಧವ್ಯ. ಅವರು ತುಂಬಾ ಹಾರ್ಡ್ ವರ್ಕಿಂಗ್ ಪರ್ಸನ್. ನೋಡೋದಕ್ಕೆ ರಫ್ ಇದಾರೆ, ಮಾತಾಡೋದು ರಫ್ ಇರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ವರ್ಕ್, ಅವ್ರು ಮಾಡೋ ವರ್ಕ್ ನೋ MP ಕ್ಯಾನ್ ಡೂ ಇಟ್. ತುಂಬಾ ಧೈರ್ಯವಂತರವರು. ಜೊತೆಗೆ ಅಧಿಕಾರಿಗಳನ್ನ ಕೇಳ್ತಾರೆ, ಯಾಕೆ ಮಾಡಿಲ್ಲ, ಕ್ವಶನ್ ಮಾಡ್ತಾರೆ. ಇದಾಗ್ಬೇಕು ಅಂತಾನೆ ಹೇಳೋದ್ಮೇಲೆ ಮಾಡಿಸ್ತಾರೆ. ಅವ್ರು ಯಾವ್ದೇ ಕಾರಣಕ್ಕೂ ಕೆಲ್ಸದಲ್ಲಿ ಅವ್ರು ಕಾಂಪ್ರಮೈಸ್ ಆಗೋದಿಲ್ಲ. DK ಸುರೇಶ್ ಸಾಹೇಬ್ ತುಂಬಾ ಕೆಲಸ ಮಾಡ್ತಾ ಇದ್ರು. ಬಟ್ ಜನ ಆಂಟಿ ಇನ್ಕ್ಯೂಬೆನ್ಸಿನೋ ಏನೋ, ಜನ ಏನಾಗುತ್ತೆ 1 2 3 ಟರ್ಮ್ ಆಗೋಯ್ತು ಅಂದ್ರೆ ಆಂಟಿ ಇನ್ಕ್ಯೂಬೆನ್ಸಿ ಬರುತ್ತೆ. ಹೊಸದಾಗಿ ಇವ್ರೇನೋ ಚೇಂಜ್ ಮಾಡ್ತಾರೆ ಅಂತ ಕೊಡ್ತಾರೆ. ಬಟ್ ಎಲ್ಲಾರ್ಗು ಆಗೋದಿಲ್ಲ. ರಾಜಕೀಯ ಅಧಿಕಾರಿ ವರ್ಗದಿಂದ ಬಂದವ್ರಿಗೆ ತುಂಬಾ ಟಫ್ ಇರುತ್ತೆ. ಅದೇ ಆಸ್ ಎ ಪೊಲಿಟಿಷಿಯನ್ ನಾವು ಗ್ರೌಂಡ್ ಇಂದ ನೋಡಿರ್ತೀವಿ, ಪ್ಲಸ್ ಮೈನಸ್ ಎರಡೂ ಗೊತ್ತಿದೆ ನಮ್ಗೆ.
ಇಟ್ ಈಸ್ ಈಸಿಯರ್. ಅದೇ ರೀತಿ ಕುಸುಮಾ ಹನುಮಂತರಾಯಪ್ಪರು ಕೂಡ ಶಿ ಈಸ್ ವೆರಿ ವೆಲ್ ಎಜುಕೇಟೆಡ್, ತುಂಬಾನೇ ಹೋರಾಟ ಮಾಡ್ತಾರೆ, ಸಾಮಾನ್ಯ ಜನ ಜೊತೆ ಬೆರೀತಾರೆ. ಅವರಾಗ್ಲಿ ಅವ್ರ ತಂದೆಯವರಾಗ್ಲಿ ಬಡವರು ಶ್ರೀಮಂತರು ಅನ್ನೋದು ಇಲ್ಲ, ಎಲ್ಲಾರ ಜೊತೆ ಬೆರೀತಾರೆ. ಇವತ್ತು ಕೂಡ ಗೌರ್ಮೆಂಟ್ ಇಲ್ಲ ಅಂದ್ರೂ ಅವ್ರ ಕೈಲಾಗಿ ಸಹಾಯವನ್ನು ಇವತ್ತು ಮಾಡ್ತಾರೆ. ಮನೆ ಹತ್ರ ಹೋಗೋರು ಯಾರಿದ್ರು ಕೆಲಸ ಆಗ್ಬೇಕು ಅಧಿಕಾರಿಗಳ ಕಡೆಯಿಂದ ಫೋನ್ ಮಾಡಿ ಅಟೆಂಡ್ ಮಾಡ್ರಿ, ಯಾಕ್ರಿ ಮಾಡಿಲ್ಲ ಅಂತ ಹೇಳ್ತಾರೆ. ತುಂಬಾ ಜನಕ್ಕೆ ಭಯ ಇರೋದು ಹೋಗಿ ಅಧಿಕಾರಿ ಹತ್ರ ಮಾತಾಡೋಕೆ. ಅಧಿಕಾರಿಗಳು ವಿದ್ಯಾವಂತರು ಇಲ್ಲ, ಒಂದ್ ಸ್ವಲ್ಪ ಧೈರ್ಯ ಇಲ್ದವ್ರು ಹೋದ್ರೆ ಇದಾಗಲ್ಲ ಹೋಗ್ರಿ, ಅದಿಲ್ಲ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತಾರೆ. ಬಟ್ ಇವ್ರು ಅದಂತದ್ ಏನಿದ್ರು ಮನೇಲೆ ಅಟ್ಲೀಸ್ಟ್ ಓದೋರ್ನೆಲ್ಲ ಅಟೆಂಡ್ ಮಾಡ್ತಾರೆ. ಯಾರು ಪಾರ್ಟಿ ಈ ಪಾರ್ಟಿ ಆ ಪಾರ್ಟಿ ಅಂತ ನೋಡೋದಿಲ್ಲ, ಎಲ್ಲಾರನ್ನು ಜನನ ಚೆನ್ನಾಗಿ ಅಟೆಂಡ್ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ನೋಡಿ, ಬೆಂಗಳೂರಲ್ಲಿ ನೀವು ಏಷ್ಯಾದಲ್ಲೇ ಹೆಸರು ಮಾಡಿದೆ ಬೆಂಗಳೂರು ಅಂತ ನಾವು ಮಾತಾಡಿದ್ರು ಕೂಡ ಈ ಮಳೆ ಬಂದಾಗ ಬೆಂಗಳೂರು ನೋಡಕ್ಕಾಗಲ್ಲ. ಟ್ರಾಫಿಕ್ ಸಮಸ್ಯೆಯಿಂದ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಪಾಪ್ಯುಲೇಷನ್ ಇಲ್ಲೇ ಜಾಸ್ತಿ ಆಗ್ತಿದೆ. ಈ ಇಂಡಸ್ಟ್ರಿಗಳು ಮತ್ತೇನು ಏನೇ ಬಂದರೂ ಕೂಡ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂದರೆ ಯಾದಗಿರಿಗೂ ಹೋಗಬೇಕು, ಕಲಬುರಗಿಗೂ ಹೋಗಬೇಕು, ರಾಯಚೂರಿಗೂ ಹೋಗಬೇಕು. ಬೆಂಗಳೂರು ಬೆಳೀತಿದೆ ಹೊರತು ಉಳಿದ ಯಾವುದೇ ಜಿಲ್ಲೆಗಳು ಅದೇ ಸ್ಥಿತಿಯಲ್ಲಿದ್ದಾವೆ. ಇದ್ರ ಬಗ್ಗೆ ಏನು ಹೇಳಿ ಮೇಡಮ್? ಬೆಂಗಳೂರು ಏನಾಗಿದೆ, ಇಂಟರ್ನ್ಯಾಷನಲ್ ಹಬ್ಬ. ಎಲ್ಲಾರು ಕಾನ್ಸಂಟ್ರೇಷನ್ ಯಾರು ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಸರೌಂಡಿಂಗ್ ಆಫ್ ದಿ ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಇಟ್ ಈಸ್ ಕಾಮನ್. ಎಲ್ಲಿ ಚೆನ್ನಾಗಿದೆಯೋ ಏನೋ ಇದೆಲ್ಲ ಆ ಭಾಗನೇ ಇನ್ವೆಸ್ಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. ಜೊತೆಗೆ ಇವಾಗ ಇದ್ರದೆಲ್ಲ ಹೇಳ್ತೀರಾ, ಲೋಕಲ್ ಅಲ್ಲಿ BBMP ಎಲೆಕ್ಷನ್ ಮಾಡದೇ ಇಲ್ದಿರದೆ ಇದಕ್ಕೆಲ್ಲ ಮೇಜರ್ ಸಮಸ್ಯೆ ಆಗಿದೆ. ಇವಾಗ MLAಗಳು RR ನಗರದ MLA ಅವ್ನ ಮನೆ ಇರೋದು ಮಲ್ಲೇಶ್ವರಂ ಅಲ್ಲೇ. ಅಲ್ಲೋಗಿ ನಮ್ ಜನ ಏನಂತ ಕೇಳ್ತಾರ? ಇಲ್ಲಿಂದ ಹೋಗೋದಕ್ಕೆ 15-20 ಕಿಲೋಮೀಟರ್, ಸಣ್ಣ ಪುಟ್ಟೋದಕ್ಕೆ ಯಾರು ಅಲ್ಲಿ ಹೋಗೋದಿಲ್ಲ. ಇದೇನಾಗುತ್ತೆ, ಲೋಕಲ್ ಅಲ್ಲಿ ಕೆಲಸಗಳು ಆಗೋದಿಲ್ಲ. MLA ಮನೆಗೆ ಹೋಗಿ ಮೊರಿ ಪ್ರಾಬ್ಲಮ್ ಇದೆ ಅಥವಾ ಡ್ರೈನೇಜ್ ಪ್ರಾಬ್ಲಮ್ ಇದೆ ಅಂತ ಹೇಳಕ್ ಆಗೋದಿಲ್ಲ. ಜೊತೆಗೆ ಅವರು ಮುಂದೆ ನಿಂತು ಆ ರೀತಿ ಎಲ್ಲ ಮಾಡೋದಿಲ್ಲ. ಮುಂಚೆ BJP ಅವರು ಕೂಡ 2.5 ವರ್ಷ ತಳ್ಳಾಕಿದ್ದಾರೆ ಎಲೆಕ್ಷನ್, ಕಾಂಗ್ರೆಸ್ ಅವರು ಕೂಡ ತಳ್ಳಾಕಿದ್ದಾರೆ. ಅವರು ಅದು ತಪ್ಪಾಗಿದೆ, ಅದರಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ. ಎಲೆಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದಾ? ಹಾ ಮೇಡಮ್, ವೆರಿ ಸೂನ್ ಎಲೆಕ್ಷನ್ ಎಕ್ಸ್ಪೆಕ್ಟ್ ಮಾಡಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಪಾಸ್ಟ್ 5 years ಎಕ್ಸ್ಪೆಕ್ಟ್ ಮಾಡ್ತಾನೆ ಇದೀವಿ. ಇವತ್ತಾಗೈತೆ ನಾಳೆ ಆಗುತ್ತೆ ಅಂತ ವಿ ಆರ್ ಡೂಯಿಂಗ್ ಇಟ್, ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ನಾವು ಲೋಕಲ್ ಲೆವೆಲ್ ಅಲ್ಲಿ ಕೆಲಸಗಳು ಮಾಡ್ತೇವೆ. ಇವತ್ತು ಕೂಡ ನಾನು ಅಧಿಕಾರಿಗಳ ಲೆವೆಲ್ ಅಲ್ಲಿ ನಾನು ಚರ್ಚೆ ಮಾಡಿ ಎಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಮೇಜರ್, ನೀವು ಹೇಳಿದ್ರಿ ಮಳೆ ನೀರಿದ್ದು ಅದ್ರದ್ದೆಲ್ಲ ತೊಂದರೆ ಆಗುತ್ತೆ, ಅದಕ್ಕೆಲ್ಲ ಸಿಲ್ಟೆಂಟ್ ಆಕ್ಟ್ ಅಂತ ಇದೆ, ಅದೆಲ್ಲ ಲಿಫ್ಟ್ ಮಾಡ್ಬೇಕು. ಅವರು ಬೇಸಿಗೆ ಶುರುವಾಗ್ತಿದೆ, ಬಿಫೋರ್ ಮಳೆಗಾಲ ಶುರುವಾಗೋಷ್ಟೊಡೆ ಮಾಡ್ಬೇಕು. ಅಧಿಕಾರಿಗಳು ಕಳಬಿಲ್ ಮಾಡ್ತಾ ಇದಾರೆ, ಕೆಲಸಗಳು ಯಾರು ಮಾಡ್ತಾ ಇಲ್ಲ. ಎಲ್ಲಾ ವಾರ್ಡ್ ಅಲ್ಲೂ ಒಂದೊಂದಿದೆ, ತಿಂಗಳಿಗೆ 1 ಲಕ್ಷ ಪೇಮೆಂಟ್ ತಗೊಳ್ತಾರೆ, ಬಟ್ ಕೆಲಸ ಮಾಡೋದಿಲ್ಲ. ನಾವು ತುಂಬಾ ಫೋರ್ಸ್ ಆಗಿ ಮಾಡಿದ್ರೆ ಕೆಲವು ವಾರ್ಡ್ಗಳಲ್ಲಿ ಆ ರೀತಿ ಕ್ಲಿಯರ್ ಮಾಡ್ತಾರೆ. ಬೇರೆ ವಾರ್ಡ್ಗಳಲ್ಲಿ ಇವಾಗ ಆಸ್ಪಿರೆಂಟ್ಸ್ ಯಾರು ಫಾಲೋ ಮಾಡಲ್ಲ, ಅಥವಾ ಲೋಕಲ್ ಇರೋರು ಯಾರು ಅದನ್ನ ಫಾಲೋ ಮಾಡಲ್ಲ. ಅದು MLA ಮಾಡಿಸ್ಬೇಕು. ಇವತ್ತು MLA ಕೈಲಿ ಎಲ್ಲ ಅಧಿಕಾರ ಇದೆ. ಹೇಳಿದಲ್ಲ, MLA ಅವರು ಇರೋದಿಲ್ಲ ವಯಲೇ ಕವಲ್ ಮನೆ, RR ನಗರದ ಕಟ್ಕೊಂಡು ಏನಾಗಬೇಕು, ಆರಾಮಾಗಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರು BJP MLA, ಅವ್ರು ಕಾಂಗ್ರೆಸ್ ಮೇಲೆ ಬ್ಲೇಮ್ ಮಾಡ್ಬೇಕಂತ ಹೇಳಿ ಏನ್ ಕೆಲಸನೂ ಮಾಡಬೇಡಿ ಅಂತ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀರಿ ನೀವು, ವಕೀಲರಾಗಿದ್ದವರು, ಉದ್ಯಮ ಅಂತ ಮಾಡಿದ್ರಿ, ಈಗ ರಾಜಕೀಯ. ಮನೆಯವ್ರ ಸಪೋರ್ಟ್ ಹೆಂಗಿದೆ? ಇಲ್ಲ, ಮನೆಯಲ್ಲಿ ನಮ್ಮ ತಂದೆ ತಾಯಿ ಇದು ರಾಜಕೀಯ ಪರ್ಸನ್ಸ್ ಅಲ್ಲ, ಬಟ್ ಅವ್ರು ಒಳ್ಳೇದ್ ಮಾಡೋದಕ್ಕೆ ಯಾವ ಅಭ್ಯಂತರ ಇಲ್ಲ. ಮಾಡು, ಇಫ್ ಯು ನೀನ್ ಪೊಲಿಟಿಕ್ಸ್ ಹೋದ್ರೆ ಒಳ್ಳೇದ್ ಮಾಡು, ಅಲ್ಲಿ ಹೋಗಿ ದುಡ್ಡು ಮಾಡೋ ಕಾನ್ಸೆಪ್ಟ್ ಅಂದ್ರೆ ಹೋಗ್ಬೇಡ. ಒಂದಷ್ಟು ಕೈಲಾಗಿದ್ ಒಳ್ಳೇದ್ ಮಾಡಂಗಿದ್ರೆ ರಾಜಕೀಯದಲ್ಲಿ, ಇಲ್ಲ ಅಂದ್ರೆ ಆರಾಮಾಗಿ ಬಿಸ್ನೆಸ್ ಇದೆ ನೋಡ್ಕೊಂಡು ಮನೆ ನೋಡ್ಕೊಂಡು ಆರಾಮಾಗಿರು. ಎಲ್ಲ ಹಂಗೆ ನೀನು ಸಾಮಾನ್ಯ ಪ್ರಜೆ ಸುಮ್ನೆ ಇದ್ಬೇಡ, ಅದೇನಾಗುತ್ತೆ ಹಾಕೊಂಡು ಹೋಗುತ್ತೆ, ಒಳ್ಳೇದು ಕೆಟ್ಟದ್ದು ಅವ್ರಿಗೆ ಬಿಟ್ಟಿರ್ತಾವ. ಬಟ್ ನನಗೆ ಅದೆಲ್ಲ ಏನಿಲ್ಲ. ನಾನು ಮಾಡ್ತೀನಿ, ನಮ್ ತಂದೆ ತಾಯಿ ಮಾಡು, ಅದ್ ಜನಕ್ಕೆ ಒಳ್ಳೇದ್ ಮಾಡ್ತೀಯಾ, ಜನರಿಗೆ ಒಳ್ಳೇದಾಗ್ಲಿ ಮಾಡು. ಬಟ್ ಅಲ್ಲೋಗಿ ದುಡ್ಡು ಮಾಡೋದು ಆ ತರ ಎಲ್ಲ ಅವ್ರಿಗೂ ಇಷ್ಟ ಇಲ್ಲ, ನನಗೂ ಕೂಡ ಆ ರೀತಿ. ನಮ್ ತಂದೆ ತಾಯಿ ಒಳ್ಳೆ ಹೆಸರು ತಗೊಂಬ, ಇಲ್ಲಿವರೆಗೂ ಒಳ್ಳೇದು ಮಾಡ್ಕೊಂಡು ಬಂದಿದ್ದೀನಿ. ಕೆಟ್ಟದ್ದು ಮನೆ ಹತ್ರ ಇಲ್ಲಿವರೆಗೂ ಬಂದು ನನ್ನ ಬಗ್ಗೆ ಯಾರು ನೆಗೆಟಿವ್ ಕಾಮೆಂಟ್ಸ್ ಮಾಡೋದಿಲ್ಲ, ಅಥವಾ ಆ ರೀತಿ ಯಾವ್ದು ಮಾಡಿಲ್ಲ. ಒಳ್ಳೇದ್ ಮಾಡೋಣ, ನಮ್ ತಂದೆ ತಾಯಿ ಸಪೋರ್ಟ್ ಅದಕ್ಕೆ ಫುಲ್ ಇದೆ. ಈಗ ಕೊಟ್ಟಿಗೆಪಾಳ್ಯ ವಾರ್ಡ್ ಇರ್ಬೋದು ಅಥವಾ ಇತರ ಕಡೆ ನೀವು ಮಾಡಿರುವಂತಹ ಸಾಮಾಜಿಕ ಕಾರ್ಯಗಳ ಪ್ರತಿಫಲ, ಅಣ್ಣ ನಿಮ್ಮಿಂದ ಒಳ್ಳೇದಾಯ್ತು, ನೀವು ಹೇಳಿದ್ದಕ್ಕಾಯ್ತು, ನಿಮ್ಮಿಂದ ನನ್ನ ಕೆಲಸ ಮಾಡಿಕೊಟ್ರಿ, ನಾನು ಬದುಕನ್ನು ಕಟ್ಕೊಂಡೆ, ಈ ಥರದ ಹಲವಾರು ಫೀಡ್ಬ್ಯಾಕನ್ನು ನೀವು ಈಗಾಗಲೇ ಕೇಳಿಬಿಟ್ಟಿರ್ತೀರಿ. ಹೆಂಗನ್ಸುತ್ತೆ ಅವಾಗೆಲ್ಲ ನಿಮಗೆ? ಮೇಡಮ್, ತುಂಬಾ ಖುಷಿ ಆಗುತ್ತೆ. ನಾನು ನಮ್ಮ ಜನಕ್ಕೂ ಹೇಳ್ತೀನಪ್ಪ, ನಿಮ್ಮ ರಾಜಕೀಯ ಬೆಳಗ್ಗೆಯಿಂದ ಸಂಜೆ ತನಕ ರಾಜಕೀಯ ಮಾಡಬೇಡಿ. ನಿಮ್ಮ ಜೀವನಗಳು ತಾವು ಮಾಡಿ, ನೀವೇನ್ ಬಿಸ್ನೆಸ್ ಮಾಡ್ತಾ ಇದೀರೋ ಅದ್ರಲ್ಲಿ ಮಾಡಿ, ನೀವು ಕೈ ತುಂಬಾ ದುಡೀರಿ, ಮನೆ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲಾರು ಟೋಟಲಿ ರಾಜಕೀಯದ ಮೇಲೆ ಡಿಪೆಂಡ್ ಆಗಬೇಡಿ ಜೀವನ ಮಾಡೋದಕ್ಕೆ. ನನ್ನ ಕಾರ್ಯಕರ್ತರಿಗೆ, ನನ್ನ ಫಾಲೋವರ್ಸ್ಗೆ ಅಥವಾ ನನ್ನ ವೆಲ್ ವಿಷರ್ಸ್ಗೆಲ್ಲ ಸಜೆಸ್ಟ್ ಮಾಡೋದು, ಬೆಳಗ್ಗೆ ಸಂಜೆ ತನಕ ನೀವು ದುಡೀರಿ, ಒಳ್ಳೇದ್ ಮಾಡಿ. ನಿಮ್ ಕೈಲಾಗಿ ಸಂಜೆ ಆದ್ರೆ ಕೂತ್ಕೊಂಡು ರಾಜಕೀಯದ ಬಗ್ಗೆ, ಆಗೋಗಳ ಬಗ್ಗೆ ಸಂಜೆ ಆಫ್ಟರ್ 7 to 9:30 ಕೂತ್ಕೊಂಡು ಒಳ್ಳೆ ಕಡೆ ಊಟ ಮಾಡ್ಕೊಂಡು ಆರಾಮಾಗಿ ಡಿಸ್ಕಷನ್ ಮಾಡೋಣ, ಏನಿದೆ ಹಿಂಗಲ್ಲ ಹಿಂಗೆ. ಅದು ನಾನು ನಮ್ಮ ಕಾರ್ಯಕರ್ತರಿಗೆ ಎಲ್ಲಾನು ಕೇಳ್ತೀನಿ ಸಜೆಷನ್ಸ್. ಐ ವೋಂಟ್ ಟೇಕ್ ಯೂನಿಲಾಟರಲ್ ಡಿಸಿಷನ್ಸ್ ಯಾವತ್ತು.
ನಾನು ಕೂತ್ಕೊಂಡು ಒಂದು 25-30 ಜನ ನಮ್ಮ ಕಾರ್ಯಕರ್ತರು ಯಾವ ರೀತಿ ಮಾಡೋಣ ಮುಂದಕ್ಕೆ, ವಾಟ್ ನೀಡ್ಸ್ ಟು ಬಿ ಡನ್, ಏನ್ ಬೇಕು ಜನಕ್ಕೆ, ಬಡವ್ರಿಗೆ ಏನ್ ಬೇಕು ಅದನ್ನೆಲ್ಲ ನೋಡಿ ಆ ಲೋಕಲ್ ಪ್ರಾಬ್ಲಮ್ಸ್ ಏನಿದೆಯೋ ನಾನು ಇವಾಗ ಕೂಡ ಡಿಸ್ಕಷನ್ ಮಾಡ್ಕೊಂಡೆ. ತುಂಬಾ ಹೇಳಿದಲ್ಲ ವಾರ್ಡ್ ಕಮಿಟಿ ಮೀಟಿಂಗ್ ಇರ್ಬೋದು, ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತೀನಿ, ಅಲ್ಲೋಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಟ್ಲೀಸ್ಟ್ ಕೆಲಸಗಳು ಆಗ್ತಾ ಇದೆ. ಇಫ್ ನಾಟ್ 100%, ಅಟ್ಲೀಸ್ಟ್ ಒಂದು 70 to 80% ಅನ್ನ ನಮ್ಮ ವಾರ್ಡ್ಗಳಲ್ಲೆಲ್ಲ ಆ ರೀತಿ ಪ್ರಾಬ್ಲಮ್ ಬರದಿಲ್ದಂಗೆ ಮುಂದೆ ನಿಂತು ನಾವೇ ಮಾಡಿಸ್ತೀವಿ ಮೇಡಮ್. ಓಕೆ, ಈಗ ನಿಮ್ಮ ಜರ್ನಿಯಲ್ಲಿ ಹಲವಾರು ಮಂದಿ ಸಹಕಾರವನ್ನು ಕೊಟ್ಟಿರ್ತಾರೆ, ಸ್ನೇಹಿತರಿರ್ಬೋದು, ಬಳಗದವ್ರಿರ್ಬೋದು, ಕುಟುಂಬದವ್ರಿರ್ಬೋದು, ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋದಾದ್ರೆ? ಹಾ ಮೇಡಮ್, ಇಲ್ಲ ನಮ್ಮ ಕಾರ್ಯಕರ್ತರಿಂದ ಹಿಡ್ದು ನಮಗೆ ಮೇಯ್ನ್ ಆಗಿ ನಮ್ಮ ಕುಸುಮಾ ಮೇಡಮ್ ಅವ್ರ ತಂದೆ ಅವರು ಅವಾಗಿಂದ ಅವರು ನಮ್ಮ ಒಡನಾಟ ತುಂಬಾ ಚೆನ್ನಾಗಿದೆ. ಅವರು ಕೂಡ ಸಮಾಜಮುಖಿ ಕೆಲಸಗಳು ಮಾಡ್ತಾರೆ. ಅವ್ರು ತುಂಬಾ ಹೇಳಿದ್ದಾರೆ ಒಳ್ಳೇದ್ ಮಾಡಿ, ಅಟ್ಲೀಸ್ಟ್ ಜನರು ಬಂದಾಗ ಕೇಳಿ, ಅವ್ರ ಹತ್ರ ಜಗಳ ಆಡಬೇಡಿ, ನೀವು ಲೀಡರ್ ಆಗಿ ಆರ್ಗ್ಯೂ ಮಾಡಬೇಡಿ, ಫಸ್ಟ್ ಲಿಸನಿಂಗ್ ಇಯರ್ಸ್ ಆಗಿ ಕೇಳಿ, ಅವ್ರು ಏನ್ ಹೇಳ್ತಾರೋ ಕೇಳಿ, ಆಮೇಲೆ ತಮ್ಗೆ ಏನ್ ಸಜೆಷನ್ ಇದೆಯೋ ಕ್ಲೀನ್ ಆಗಿ ಹೇಳಿ, ಒಳ್ಳೇದೇ ಹೇಳಿ ಅಂತ ಅವರು ಹೇಳ್ಕೊಟ್ಟಿದ್ದಾರೆ ತುಂಬಾ. ಅದ್ ಬಿಟ್ಟು ನಮ್ಮ DK ಸುರೇಶ್ ಸಾಹೇಬ್ರು ಅವರು ಕೆಲಸ ಮಾಡಕ್ ಬೆಳಗ್ಗೆ ನಿಂತ್ಕೊಂಡ್ರೆ ನಾವು ಈ ಶೂರ್ ಇಲ್ಲ, ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ವಿ ಹ್ಯಾವ್ ವರ್ಕ್ಡ್ ವಿತ್ ಹಿಮ್ ವಂಡರ್ಸ್. ಅವ್ರು ಬೆಳಗ್ಗೆ ಒಂದು 8 o'clock ಶುರು ಮಾಡಿದ್ರೆ ಸೈಟ್ ವಿಸಿಟ್ಸ್ ಅಲ್ಲಿ ಇಲ್ಲಿ 3 to 4 ತನಕ ವಿತೌಟ್ ಊಟ ಇಲ್ದರೆ ಹಂಗೆ ಯು ವರ್ಕ್ಸ್ ಲೈಕ್ ಎನಿಥಿಂಗ್. ಆ ಎನರ್ಜಿ ನಮಗೂ ಕೂಡ ಇಲ್ಲ. ನಾವು ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಒಂದು 10 ನಿಮಿಷ ಊಟ ಮಾಡಿ ಬಂದಿರ್ತೀವಿ, ಆಗೋದಿಲ್ಲ ಅಂತೇಳಿ ಸುಸ್ತಾಗಿದೆ ಅಂದೆ. ಬಟ್ ಅವ್ರು ಮಾಡ್ತಾರೆ, ಜಸ್ಟ್ ಈಸ್ ಎನಾರ್ಮಸ್ ವರ್ಕರ್. MP ಬದಲು ಅವ್ರು MLA ಆಗಿದ್ರೆ ಐ ಥಿಂಕ್ ಯು ವುಡ್ ಹ್ಯಾವ್ ಡನ್ ವಂಡರ್ಸ್. MP ಲಿಮಿಟೆಡ್ ಪವರ್ಸ್ ಇರುತ್ತೆ, ಅದ್ರ ಫಂಡ್ಸ್ ಲಿಮಿಟೆಡ್ ಇರುತ್ತೆ, ಅದು ಕಾನ್ಸಂಟ್ರೇಷನ್ ಕಷ್ಟ ಇದೆ. ಆಸ್ ವೆಲ್ ಆಸ್ ಅವರು ಕೂಡ ಆಪೋಸಿಷನ್ ಅಲ್ಲೇ ಇದ್ದಾರೆ, ಆಲ್ಮೋಸ್ಟ್ ಅವ್ರು ಗೆದ್ದಾಗಿಂದ ಆಪೋಸಿಷನ್ ಗವರ್ಮೆಂಟ್ ಅಲ್ಲೇ ಇದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲೇ. ಈವನ್ ದೆನ್ ವಿ ವರ್ಕ್ಸ್ ವಂಡರ್. ಅವರು ನಮಗೆ ರೋಲ್ ಮಾಡೆಲ್ ಇದ್ದಂಗೆ ಮೇಡಮ್. ಈಗ ನೋಡಿ, ನೀವು ವಕೀಲಿ ವೃತ್ತಿ ಮಾಡ್ತಿದ್ರಿ, ಉದ್ಯಮ ಆಯ್ತು, ರಾಜಕೀಯ ಆಯ್ತು, ಆತ್ಮತೃಪ್ತಿ ಇದೆಯಾ ಅಥವಾ ಇಲ್ಲಪ್ಪ ಏನೋ ಡಿಸಿಷನ್ ತಗೊಂಡ್ಬಿಟ್ಟೆ ಸಿಕ್ಕಾಕೊಂಡ್ಬಿಟ್ಟಿದೀನಿ? ಇಲ್ಲ ಮೇಡಮ್, ಜಸ್ಟ್ ನಾನು ಖುಷಿಯಿಂದಾನೇ ವರ್ಕ್ ಮಾಡ್ತಿದ್ದೀನಿ. ನನಗೇನಿಲ್ಲ, ಸಫಿಷಿಯಂಟ್ ಆಗಿದೆ. ಮನೆ ಕಡೆ ನಾವೆಲ್ಲ ಲ್ಯಾಂಡ್ ಲಾರ್ಡ್ಸ್ ಬೇಸಿಕಲಿ ಕಾಮಾಕ್ಷಿ ಮಾಡಿದ್ರೆ ಮನೆ ಕಡೆ ತುಂಬಾನೇ ಚೆನ್ನಾಗಿದೆ. ಎಸ್, ಈಗ ಸಂಪಾದನೆ ಮಾಡೋದು ಎಷ್ಟು ಮಾಡ್ತೀರಾ ಹೇಳಿದ್ನಲ್ಲ, ನಮ್ಮ ಲಿಮಿಟೆಡ್, ನನ್ನ ಜೀವನ ಶೈಲಿಗೆ ಲಿಮಿಟೆಡ್ ರಿಸೋರ್ಸ್ ಒಂದು 50,000 ಇದ್ರೆ ಸಾಕು. ಅದ್ಬಿಟ್ಟು ಇನ್ನೇನಂದ್ರೂ ಎಕ್ಸ್ಟ್ರಾ ಅನ್ನಂಗೆ ಆಗ್ಬೇಡಿ ಮಾನಸಿಕವಾಗಿ ನಮ್ಗೆ. ಎಸ್, ಲೆಟ್ ಮಿ ಡೂ ಸಮಥಿಂಗ್. ಈಗ ಸಮಾಜಕ್ಕೆ ಒಳ್ಳೇದಾಗೋ ಅಂಥದ್ದು ಮುಂದೆ ನಿಂತು ಸಮಾಜ ಸೇವೆ ಹೇಳಿದ್ವಲ್ಲ, ಎಲ್ಲಾರನ್ನು ಬ್ಲೇಮ್ ಮಾಡೋ ಬದಲು ಲೆಟ್ ಮಿ ಬಿ ಪಾರ್ಟ್ ಆಫ್ ದಿ ಸಮಾಜದಲ್ಲಿ. ನಾವು ಆಸ್ ಎ ಬಡ್ಡಿಂಗ್ ಪೊಲಿಟಿಷಿಯನ್, ಆಸ್ ಎ ಸಮಾಜದಲ್ಲಿ ಬದಲಾವಣೆ ತರೋದಕ್ಕೋಸ್ಕರನೇ ಬಂದಿದ್ದೀನಿ. ಎಸ್, ರಾಜಕೀಯ ಅನ್ನೋದು ಆಸೆನ್ ಚಿಗುರಿಸ್ಬಿಡುತ್ತೆ. ಇವತ್ತು ಕಾರ್ಪೊರೇಟ್ರು, ನೆಕ್ಸ್ಟ್ MLA ಆಗೋಣ, ನೋಡೋಣ ಮುಂದಕ್ಕೆ, ಈ ತರದೊಂದು ಥಾಟ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ನೀವು ಆ ಥರದ ಪ್ಲಾನ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ ಅವಕಾಶಗಳು ಸಿಕ್ಕದ? ಮೇಡಮ್, ಅದು ಅವಕಾಶ ಸಿಕ್ಕಿದ್ರೆ ನೋಡೋಣ. ರೈಟ್ ನಾವು ನಾನು ಅನ್ಕೊಂಡಿರೋದು ಈಗ ಒಂದು BBMP ಜಸ್ಟ್ ಸ್ಟಾರ್ಟಿಂಗ್ ಸ್ಟೆಪ್ಪಿಂಗ್ ಸ್ಟೋನ್. ಅಲ್ಲಿ ಒಳ್ಳೆ ಕೆಲಸ ಮಾಡೋಣ, ಜನರಿಗೆ ನಮ್ಮ ಮೇಲೆ ಇರೋ ನಮ್ಮ ಪೊಲಿಟಿಷಿಯನ್ಸ್, ನಮ್ಮ ಹೈಕಮಾಂಡ್ ಅದೆಲ್ಲ ಡಿಸೈಡ್ ಮಾಡಿದ್ರೆ ಅವತ್ತು ಫ್ಯೂಚರ್ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ರೈಟ್ ನಾವು ನನಗಿರೋದು BBMP ಆಸ್ಪಿರೆಂಟ್. ಐ ಆಮ್ ಪ್ರಿಪೇರ್ಡ್. BBMP ಇದಾಗಬೇಕು ಅಂತ ಪ್ರಿಪೇರ್ಡ್ ಇದ್ದೀನಿ. ಅವರು ಕೂಡ ನನಗೆ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಆಯ್ತು ನಿಂತ್ಕೋ, ವಿ ವಿಲ್ ಸಪೋರ್ಟ್ ಯು, ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡೆಫಿನೆಟ್ ಆಗಿ ನನಗೂ ಕೂಡ ನಾನು ಮಾಡಿರೋ ಕೆಲಸಗಳಿಗೆ ಎಲ್ಲ ಸಿಗುತ್ತೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ. ರಾಜಕೀಯದಲ್ಲಿ ಎಜುಕೇಶನ್ ಇಲ್ಲ, ಸ್ವಲ್ಪ ಸಿವಿಕ್ ಸೆನ್ಸ್ ಕಡಿಮೆ, ಇದ್ರ ಬಗ್ಗೆ ಏನಂತೀರಿ? ಮೇಡಮ್, ಬರ್ಬೇಕಲ್ಲ, ಅದನ್ನೇ ಹೇಳ್ತಾರೆ. ಈಗ ಎಜುಕೇಟೆಡ್ ಬರ್ಬೇಕು, ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಎಜುಕೇಶನ್ ಇಲ್ಲ, ಅವ್ರಿಗಿಲ್ಲ, ಓದಿಲ್ಲ, ಅದೆಲ್ಲ ಇದೆ ಸಮಸ್ಯೆಗಳು. ರಿಸರ್ವೇಶನ್ ಆಗಿದ ತಕ್ಷಣ ಪ್ರಾಬ್ಲಮ್ ಆಗೋಗುತ್ತೆ. ಎಲ್ಲೋ ಒಂದ್ ಕಡೆ ತುಂಬಾ ಫಾಸ್ಟ್ ಇರ್ತಾರೆ ಕೆಲವರು. ನಮ್ಮ ರಾಜಕೀಯ ಇದ್ರಲ್ಲಿ ಏನಾಗುತ್ತೆ, ಚದುರಂಗದ ಆಟದಲ್ಲಿ ಸೋಲ್ಸೋದಿಕ್ಕೆ ರಿಸರ್ವೇಶನ್ ತರ್ತಾರೆ. ಒಳ್ಳೆ ಕ್ಯಾಂಡಿಡೇಟ್ಗಳು ಕಳ್ಕೊಳ್ತಾರೆ ಕೆಲವು ಟೈಮಲ್ಲಿ. ಜಸ್ಟ್ ದೇ ವಿಲ್ ಬ್ರಿಂಗ್. ಇವಾಗ ನಾನ್ ಸಕ್ರಿಯವಾಗಿರ್ತೀನಿ, ಲೆಲ್ಹೆಡಿ ಆಯ್ತು ಅಂದ್ರೆ ಮನೆಯವ್ರು ಬಂದ್ರೆ ಅವ್ರಿಗೆ ನಾಲೆಡ್ಜ್ ಇರೋದಿಲ್ಲ ಪೊಲಿಟಿಕ್ಸ್, ಆ ರೀತಿ ಹಾಕೊಂಡು ಹೋಗ್ತಾ ಇದೆ. ಅದು ನಮ್ಮ ಇಟ್ ಇಸ್ ಪಾರ್ಟ್ ಆಫ್ ಇದು. ರಿಸರ್ವೇಶನ್ ಇಂದ ಕೆಲವು ಒಳ್ಳೇದು ಇದೆ, ಕೆಲವು ಕೆಟ್ಟದ್ದು. ರಿಸರ್ವೇಶನ್ ಇಂದ ಒಳ್ಳೇದು ತುಂಬಾ ಇದೆ, ಮೀನ್ಸ್ ಒಂದು 70% ಇದೆ, 30% ಕೆಟ್ಟದಿದೆ. ಈಗ ಹಿಂದುಳಿದವ್ರಿಗೆ ಅವರ ಸಮಸ್ಯೆಗಳನ್ನ ಇದ್ ಮಾಡ್ಕೊಳ್ಳೋ ರೆಪ್ರೆಸೆಂಟೇಷನ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಅಧಿಕಾರ ಬೇಕು. ನಾಟ್ ಜಸ್ಟ್ ಜನರಲ್, ಎಲ್ಲ ಬರೀ ಜನರಲ್ಗೆ ಕೊಡೋಕ್ಕಾಗೋದು. ಅದರಿಂದ ಅವ್ರಿಗೂ ಬೇಕು. ಈಗ ಅವ್ರ ವರ್ಗದಲ್ಲಿ ಇನ್ನ ಹಳ್ಳಿ ಕಡೆ ಇರ್ಬೋದು, ಇದ್ರ ಕಡೆ ಹೋದ್ರೆ ಇನ್ನ ನಮ್ದ್ರಲ್ಲೆಲ್ಲ ಇದು ಹಳೆ ಪಾಲಿಸೀಸ್ ಇನ್ನ ಲಿಟ್ಲ್ ಬಿಟ್ ಇದೆ. ಈಗ ಸುಧಾರಿತರು ಕೆಲವ್ರ ಮನೆಗಳಲ್ಲೇ ಮನೆ ಒಳಗಡೆ ಬಿಟ್ಕೊಳ್ಳೋದು ಎಲ್ಲಾ ಜನಾಂಗನ್ನ, ಆ ರೀತಿ ಇರುವಂತದ್ದು. ತುಂಬಾ ಜನ ಇವತ್ತೂ ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಅದು ಮೇಲ್ನೋಟಕ್ಕೆ ಕಾಣೋದಿಲ್ಲ, ಬಟ್ ಅದು ಇದೆ. ಯುವ ಸಮೂಹಕ್ಕೆ ನಿಮ್ಮ ಸಂದೇಶ ಏನು? ಈ ಮೆಸೇಜ್ ಯುವಕರು ಫಾಲೋ ಮಾಡಿದ್ರೆ ಚೆನ್ನಾಗಿ. ಮೇಡಮ್, ನಾನು ಯುವ ನಾಯಕನಾಗೇನೆ JDS ಇಂದ ಬಂದಿದ್ದು. ಐ ವಾಸ್ ಎ ಯೂತ್ ಪ್ರೆಸಿಡೆಂಟ್ ಫಾರ್ ಆಲ್ಮೋಸ್ಟ್ 8 to 9 years. ಯುವಕರಿಗೆ ರಾಜಕೀಯಕ್ಕೆ ಬರಬೇಕು, ಅವರೇ ಇವಾಗ ಚೇಂಜಿಂಗ್ ಇದಾಗುವಂಥದ್ದು. ಒಳ್ಳೆ ಇವತ್ತೆಲ್ಲ ಎಜುಕೇಶನ್ ಚೆನ್ನಾಗಿದೆ, ಎಲ್ಲರಿಗೂ ಎಜುಕೇಶನ್ ಸಿಗ್ತಾ ಇದೆ. ಒನ್ ಟೈಮರ್ ಎಜುಕೇಶನ್ ಸಿಗ್ತಾ ಇರಲಿಲ್ಲ, ಎಂತೆಂಥವ್ರು ಎಜುಕೇಶನೇ ಇರಲಿಲ್ಲ, ಬೇಸಿಕ್ ಇಲ್ದಿರೋರೆಲ್ಲ ಬಂದಿದ್ರು. ಇವಾಗೆಲ್ಲ ಒಳ್ಳೆ ಎಜುಕೇಟೆಡ್ ನಮ್ಮ ಯೂತ್ ಫೋರ್ಸು
ಮುಂದೆ ಬರ್ಬೇಕು. ನೋಡಿ ಇವಾಗ ಮೊನ್ನೆ RCB ಕಪ್ ಅಂತ ಮುಂದೆ ಬರ್ಬೇಕು. ಅಷ್ಟು ಜನ ಲಕ್ಷಾಂತರ ಜನ ನೀವು ಒಂದು ರಾಜಕೀಯ ಫಂಕ್ಷನ್ ಮಾಡಿದ್ರೆ ಅಥವಾ ಮತ್ತೊಂದು ಬರೋದಿಲ್ಲ. ರಾಜಕೀಯಕ್ಕೆ ಆ ರೀತಿ ಸೇರ್ಪಡೆ ಬರಬೇಕು, ಚೇಂಜಸ್ಗೆ ಸಪೋರ್ಟ್ ಮಾಡಬೇಕು ಅಂತ ನನ್ನ ಎಕ್ಸ್ಪೆಕ್ಟೇಷನ್. ನಮ್ಮ ಯೂತ್ಸ್ ಆ ರೀತಿ ಮುಂದೆ ಬಂದು ಒಳ್ಳೇದಕ್ಕೆ ಸಮಾಜಮುಖಿ ಕೆಲ್ಸಕ್ಕೆ ಬರಬೇಕು. ಇಟ್ ಇಸ್ ದಿ ಥಿಂಗ್. ಖುಷಿ ಅನ್ಸುತ್ತೆ ಆ ರೀತಿ ಮುಂದೆ ಬರ್ಬೇಕು. ಬಟ್ ಅದೇನಂದ್ರೆ ಹೇಳುದಲ್ಲ, ಎಲ್ಲಾ ಬರೀ ವಯಸ್ಸಾದವ್ರು ಇದಾರೆ, ತುಂಬಾ ಒಂದ್ಸಲಿ ಎಲೆಕ್ಟ್ ಆಗ್ಬಿಟ್ರೆ ಅವ್ರು 25 ವರ್ಷ ಕಾನ್ಸ್ಟಿಟ್ಯೂನ್ಸಿ ಬೀಳೋದಿಲ್ಲ. ನಮ್ಮ ಜನದ್ದು ತಪ್ಪಿದೆ. ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೆ, ಹೌದು, ಅಧಿಕಾರಿಗಳು ದುಡ್ಡು ಮಾಡ್ತಾರೆ, ರಾಜಕಾರಣಿಗಳು ದುಡ್ಡು ಕೊಟ್ಟಿಂದ ರಿಕವರಿ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಕೊಟ್ಟೋಗಿದ್ದಾರೆ ತುಂಬಾ ಜನ. ಯಾರಿಗೂ ಇಲ್ಲ, ಅದು ಸಮಸ್ಯೆ ಅನ್ಸುತ್ತೆ. ಈಗ ಹೇಳ್ದಲ್ಲ, ಒಳ್ಳೆ ರೋಡ್ಸ್, ಈಗ ನಾವು ಹೊರಗಡೆ ಹೋದ್ರೆ ಕ್ಲೀನ್ಲಿನೆಸ್, ಒಳ್ಳೆ ರೋಡ್ಸ್ ಅದೆಲ್ಲ ನಮ್ದ್ರಲ್ಲಿ ಇಲ್ಲ. ಇನ್ನ ಕಾಂಟ್ರಾಕ್ಟ್ಸ್ ಹಾಳು ಮಾಡ್ತಾ ಇದಾರೆ ಅಧಿಕಾರಿ ವರ್ಗದವರು, ರಾಜಕೀಯ. ಇದು ಮೂರನ್ನು ಒಂದ್ ಸ್ವಲ್ಪ ಇಟ್ ಶುಡ್ ಚೇಂಜ್ ಅನ್ಕೊಳ್ತೀನಿ. ರೈಟ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ, ಈಗ ರಾಜಕೀಯ ಅಂದರೆ ಹೆಂಗಿರಬೇಕು, ಒಬ್ಬ ನಾಯಕ ಅಂತ ಗುರುತಿಸ್ಕೊಳ್ಳೋದಾದ್ರೆ ಅವನು ಎಷ್ಟು ಪಾರದರ್ಶಕವಾಗಿರಬೇಕು, ಅತ್ಯದ್ಭುತವಾದಂಥ ಸಂದೇಶವನ್ನು ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರೆ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗಿರೀಶ್ ಗೌಡ ಅವರು ಭಾಗಿಯಾಗಿದ್ದರು. ಇವರತ್ನ ಕಾರ್ಯಕ್ರಮದ ಮೂಲಕ ಅವರು ತಿಳಿಯಪಡಿಸಿದ್ದು ಅತ್ಯದ್ಭುತವಾದಂಥ ವಿಚಾರ. ನೋಡಿ, ರಾಜಕೀಯದಲ್ಲಿ ಅಧಿಕಾರ ಅನ್ನೋದಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಡಳಿತದಲ್ಲಿ ಸುಧಾರಣೆಯನ್ನು ತರಬಹುದು ಅಂತ. ಜೊತೆಗೆ ಕಾರ್ಪೊರೇಟರ್ ಆಗಿ ತಮ್ಮ ಕ್ಷೇತ್ರದ ಒಂದಷ್ಟು ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಪಕ್ಷ ಅವರನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಅವಕಾಶವನ್ನು ಕೊಟ್ಟು ಸೇವೆಯನ್ನು ಮಾಡೋದಕ್ಕೆ ಸರಿಯಾದ ರೀತಿಯಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಲಿ ಅನ್ನುವಂತಹ ಆಶಯದೊಂದಿಗೆ ಇಂತಹ ನಾಯಕರು, ವಿದ್ಯಾವಂತರು, ತಿಳುವಳಿಕೆ ಉಳ್ಳವರು, ಬದಲಾವಣೆಯನ್ನು ತರಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಇದ್ದವರು ರಾಜಕೀಯಕ್ಕೆ ಬಂದರೆ ಖಂಡಿತವಾಗ್ಲೂ ಸಮಾಜದಲ್ಲಿ ಬದಲಾವಣೆ ಅದು ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.